ಪ್ರಶಾಂತ್, ಅಂದರೆ ಸಿದ್ದರಾಮಯ್ಯನವರು ದೆಹಲಿಗೆ ತೆರಳಿ ಹೈಕಮಾಂಡ್ ಭೇಟಿಯಾಗಿ ಅಲ್ಲಿ ಬಂದಿರುವಂತಹ ನಿರ್ಧಾರಗಳು ಅಥವಾ ಅಲ್ಲಿ ಚರ್ಚೆ ಆಗಿರುವಂತಹ ರೀತಿ ನೋಡಿದ್ರೆ ಇದು ಸಿದ್ದರಾಮಯ್ಯನವರ ಬಣಕ್ಕೆ ಹಿನ್ನಡೆ ಅಂತಲೇ ಹಾಗಾದ್ರೆ ಹೇಳ್ಬೋದಾ? ಹಾಗಾದ್ರೆ ಒಂದು ಅರ್ಥದಲ್ಲಿ ನಿಶ್ಚಿತವಾಗಿ ಇದೊಂದು ಸೆಟ್ ಬ್ಯಾಕ್. ಯಾಕಂದರೆ ಕಳೆದ ಒಂದು ವರ್ಷದಿಂದ ಅಂದರೆ ಲೋಕಸಭಾ ಚುನಾವಣೆಯ ಪಶ್ಚಾತ್ ಸಿದ್ದರಾಮಯ್ಯನವರ ಬಣ ಪದೇ ಪದೇ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ, ಸಂಪುಟ ಪುನಾರಚನೆ ಆಗಬೇಕು. ಯಾಕೆ ಸಂಪುಟ ಪುನಾರಚನೆ ಆಗಬೇಕು ಅಂತಂದರೆ ಸಿದ್ದರಾಮಯ್ಯನವರ ಬಣದ ಸ್ಟ್ರಾಟಜಿ ಇರೋದು, ಒಂದು ವೇಳೆ ಹೈಕಮಾಂಡ್ ಸಂಪುಟ ಪುನಾರಚನೆಗೆ ಒಪ್ಪಿದಲ್ಲಿ ಕೆಲ ಡಿ ಕೆ ಶಿವಕುಮಾರ್ ಆಪ್ತ ಮಂತ್ರಿಗಳನ್ನು ಕೈ ಬಿಡೋದು, ಡಿ ಕೆ ಶಿವಕುಮಾರರ ಬಣವನ್ನು ಇನ್ನಷ್ಟು ದುರ್ಬಲಗೊಳಿಸೋದು. ಸಂಪುಟ ಪುನಾರಚನೆ ಆದರೆ ಅದಾದಮೇಲೆ ಒಂದು ವರ್ಷ ಏನನ್ನೂ ಮಾಡುವಂತಿಲ್ಲ ಅಂತಕ್ಕಂಥ ಒಂದು ಒತ್ತಾಯವನ್ನು ಸಿದ್ದರಾಮಯ್ಯನವರ ಬಣ ಹೈಕಮಾಂಡ್ ಮೇಲೆ ಹಾಕ್ತಾ ಇತ್ತು. ಬಟ್ ಹೈಕಮಾಂಡ್ ಅದನ್ನು ಒಪ್ಕೊಂಡಿಲ್ಲ. ನನಗನ್ಸುತ್ತೆ ಹೈಕಮಾಂಡ್ ಒಂದು ಸಂದೇಶವನ್ನು ಕಳೆದ 3 ತಿಂಗಳಿಂದ ಕರ್ನಾಟಕದ ಕಾಂಗ್ರೆಸ್ಸಿಗೆ ಕೊಡ್ತಾ ಇದೆ. ರೈಟ್ ಫ್ರಮ್ ನೀವು ಶುರು ಮಾಡಿ ಹಾಸನದ ಸಮಾವೇಶದ ಒಟ್ಟಾರೆ ಸ್ವರೂಪವನ್ನು ಬದಲಾಯಿಸಿತು ಡಿ ಕೆ ಶಿವಕುಮಾರ್ ಮಾತು ಕೇಳಿ. ಪರಮೇಶ್ವರ್ ದಲಿತ ಶಾಸಕರ ಸಭೆ ನಡೆಸಲಿಕ್ಕೆ ಹೋಗಿದ್ರು, ಅದನ್ನು ಹೈಕಮಾಂಡ್ ಮಾಡಬೇಡಿ ಅಂತಕ್ಕಂಥದ್ದನ್ನು ಹೇಳ್ತು ಡಿ ಕೆ ಶಿವಕುಮಾರ್ ಒತ್ತಾಯದ ಕಾರಣದಿಂದ. ಜಾತಿ ಗಣತಿಯ ವಿಷಯವನ್ನು ಕ್ಯಾಬಿನೆಟ್ನಲ್ಲಿ ಚರ್ಚಿಸ್ಲಿಕ್ಕೆ ಸಿದ್ದರಾಮಯ್ಯನವರು ಹೊರಟಿದ್ರು, ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹೋದರು, ಹೈಕಮಾಂಡ್ ಹೇಳ್ತು ಜಾತಿ ಗಣತಿಯನ್ನು ಈಗ ಕ್ಯಾಬಿನೆಟ್ನಲ್ಲಿ ತರುವ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು. 4ನೇದು ಕೂಡ ಪ್ರಮುಖವಾಗಿ ನೋಡಿ, ಡಿ ಕೆ ಶಿವಕುಮಾರ್ ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಿ ಬಂದರು, ಈಶಾ ಫೌಂಡೇಶನ್ನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಒಂದು ವೇಳೆ ನನಗೇನೂ ಸಿಗದೆ ಹೋದರೆ ನನ್ನ ದಾರಿ ನನಗೆ ಅಂತಕ್ಕಂಥದ್ದನ್ನು ಹೈಕಮಾಂಡ್ಗೂ ಮತ್ತು ಕರ್ನಾಟಕದ ಕಾಂಗ್ರೆಸ್ಗೂ ಕೂಡ ಒಂದು ಸ್ಪಷ್ಟ ಸಂಕೇತವನ್ನು ನೀಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಅದಾದ ನಂತರ ಸಿದ್ದರಾಮಯ್ಯನವರ ಬಣ ಪುನರಪಿ ಆಕ್ಟಿವ್ ಆಗಿ ದಿಲ್ಲಿಗೆ ಹೋಯಿತು, ಸಂಪುಟ ಪುನಾರಚನೆ ಬೇಡಿಕೆ ಇಡ್ತು, KPCC ಅಧ್ಯಕ್ಷರ ಬದಲಾವಣೆಯ ಬೇಡಿಕೆಯನ್ನಿಡ್ತು. ಜೊತೆಗೆ ಹನಿ ಟ್ರ್ಯಾಪ್ನ ವಿಷಯ ಬಂದಾಗ ಕೂಡ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಜಾರಕಿಹೊಳಿ ಹೋದಾಗ ಹೇಳಿದರು, ರಾಜಣ್ಣ ಅವರು ವಿಧಾನಸಭೆಯಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿದ್ಯಾಕೆ, ಪಾರ್ಟಿಯಲ್ಲಿ ಗೊಂದಲಗಳು ಹೇಳೋದಕ್ಕೆ ರಾಜಣ್ಣ ಅವರ ವಿಷಯ ಪ್ರಸ್ತಾವನೆಗೆ ಕಾರಣ ಅಂತ ಹೇಳಿದ ನಂತರ ಅದರ ತನಿಖೆಯನ್ನು ಕೂಡ ನಡೆದಂತೆ ರಾಜ್ಯ ಸರ್ಕಾರ ನೋಡಿಕೊಳ್ತು. ಇದೆಲ್ಲವನ್ನು ನೋಡಿದರೆ ಹೈಕಮಾಂಡ್ ಒಂದು ಸಂಕೇತವನ್ನು ಸಿದ್ದರಾಮಯ್ಯನವರ ಬಣ ಮತ್ತು ರಾಜ್ಯದ ಕಾಂಗ್ರೆಸ್ ಶಾಸಕರಿಗೆ ಕೊಡ್ತಾ ಇದೆ. ಆದರೆ ಆ್ಯಕ್ಚುಲಿ ಪ್ರಾಕ್ಟಿಕಲಿ ಆ ಒಂದು ದಿನಗಳು ಹತ್ತಿರ ಬಂದಾಗ ಸಿದ್ದರಾಮಯ್ಯನವರ ಬಣ ಏನು ಮಾಡುತ್ತೆ, ಸಿದ್ದರಾಮಯ್ಯನವರು ಏನು ಮಾಡ್ತಾರೆ, ಅವರ ಬೆಂಬಲಿಗ ಶಾಸಕರು ಏನು ಮಾಡ್ತಾರೆ ಅಂತಕ್ಕಂಥದ್ದು ಕ್ರೂಷಿಯಲ್ ಅಂತ ಅನ್ಸುತ್ತೆ. ಯಾಕಂದರೆ ರಾಜಸ್ಥಾನದ ಉದಾಹರಣೆ ಇದೆ. ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ ನಡುವೆ ಈ ರೀತಿಯ ಒಂದು ಅಲಿಖಿತ ಅಥವಾ ಮೌಖಿಕ ಒಪ್ಪಂದ ಹೈಕಮಾಂಡ್ ಮುಂದಾಗಿತ್ತು. ಪ್ರಿಯಾಂಕಾ ಗಾಂಧಿ ಬಯಸ್ತಾ ಇದ್ರು ಸಚಿನ್ ಪೈಲಟ್ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದನ್ನು, ಆದರೆ ಅಶೋಕ್ ಗೆಹ್ಲೋಟ್ ಬಿಟ್ಕೊಡ್ಲಿಕ್ಕೆ ಒಪ್ತಾ ಇರಲಿಲ್ಲ. ಕೊನೆಗೆ AICC ಅಧ್ಯಕ್ಷ ಮಾಡ್ತೀವಿ ಬನ್ನಿ, ಅಲ್ಲಿ ಸಚಿನ್ ಪೈಲಟ್ ಮುಖ್ಯಮಂತ್ರಿ ಆಗಲಿ ಅಂತಂದಾಗ ಲಿಟ್ರಲಿ ಅಜಯ್ ಮಾಕೆನ್ ಜೈಪುರ್ಗೆ ಹೋದಾಗ ಕಾಂಗ್ರೆಸ್ನ ಶಾಸಕರು ಬಂಡಾಯ ಹೇಳುವ ರೀತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟ ನಂತರ ಕಾಂಗ್ರೆಸ್ ಹೈಕಮಾಂಡ್ ಹಿಂದೆ ಸರಿಬೇಕಾಯಿತು. ಈಗ ಇಡೀ ಕುತೂಹಲ ಅಥವಾ ಮುಂದಿನ ರಾಜಕೀಯ ಇರತಕ್ಕಂಥದ್ದು ಸಿದ್ದರಾಮಯ್ಯನವರ ಬಣ ಆ ರೀತಿಯ ಅಶೋಕ್ ಗೆಹ್ಲೋಟ್ರ ಪ್ರಯತ್ನವನ್ನು ಕರ್ನಾಟಕದಲ್ಲಿ ಮಾಡುತ್ತಾ, ಆಗ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ, ಶಾಸಕರು ಏನು ಮಾಡ್ತಾರೆ, ನಾನಾ ರೀತಿಯ ಪ್ರಶ್ನೆಗಳಿಗೆ ಉತ್ತರ ದೊರಕಲು ಇನ್ನೂ 6 ತಿಂಗಳು ಕಾಯಬೇಕಾಗತ್ತೆ. ಮಧುಕರ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.